ಸುವರ್ಣ ತಿಮ್ಮೇಗೌಡ ಚನ್ನಪಟ್ಟಣದಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಶಾಪವಂತೆ ಹಾಗೂ ಸೌರಮಾನ ಯುಗಾದಿಯಲ್ಲಿ ನೋಡಿದರೆ ಶಾಪ ವಿಮೋಚನೆಯಂತೆ, ಇದು ಎಷ್ಟು ಸಮಂಜಸ? ನೀವು ಸೂರ್ಯ ಚಂದ್ರ ನೋಡದೇ ಇದ್ದವರಿಗೆ ಅದು ಆ ಗಾದೆ ಬಂತು. ನೀವು ಜನ್ಮದಲ್ಲಿ ಸೂರ್ಯನನ್ನು ಕಾಣುವುದಿಲ್ಲ, ಚಂದ್ರನನ್ನು ಕಾಣುವುದಿಲ್ಲ, ತಪ್ಪಲ್ವ ಅದು? ನಮಗಾಗಿ ನಿಷ್ಕಪಟ ಮನೋಭಾವದಿಂದ ನಿಸ್ವಾರ್ಥತೆಯಿಂದ ಬೆಳಕನ್ನು ಕೊಡುವ ಈ ಎರಡು ಶಕ್ತಿಗಳನ್ನು ನೀವು ನೋಡಿಲ್ಲ ಅಂದರೆ ಮಹಾ ತಪ್ಪು. ಹಾಗಾಗಿ ಪೂರ್ಣ ಚಂದ್ರನನ್ನು ನೋಡಿ, ಹುಣ್ಣಿಮೆ ಚಂದ್ರನ, ಸೂರ್ಯನನ್ನು ಮಧ್ಯಾಹ್ನ 12 ಗಂಟೆ ಬಿಸಿಲಿನಲ್ಲಿ ನೋಡಿ, ಪೂರ್ಣ ನೋಟವನ್ನು ಮನಸ್ಸು ಆಸ್ವಾದಿಸಿ ಅಂತ ಘಾಟೆ ಬಂದು. ಅರ್ಧಂಬರ್ಧ ನೋಡಬೇಡಿ, ಅದು ಪಾಪ, ಪೂರ್ಣ ನೋಡಿ ಅಂತ. ಈಗ ಗಣೇಶ ಚೌತಿಯಂದು ನೋಡಿದರೆ ಅದು ಶಾಪ ಬರುತ್ತೆ ಅಂತೇಳಿ ಹೇಳ್ತಾರಲ್ಲ? ಹೇಳಿದ್ನೆಲ್ಲ, ಪೂರ್ಣ ನೋಟ ನೋಡಿ ಅಂತ ಬಂದದ್ದು ಅಷ್ಟೇ. ಚೌತಿ ದಿನ ಚೌತಿ ಚಂದ್ರನ 1/4 ಚಂದ್ರನ ಯಾಕೆ ನೋಡ್ತೀರಿ? ಪೂರ್ಣ ಚಂದ್ರ ಹುಣ್ಣಿಮೆಗೆ ಕಾದು ನೋಡಿ, ಆಗ ನಿಮಗೆ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ. ಪಾಸಿಟಿವ್ ಆಗಿ ತಗೊಳ್ಳಿ ಮಾರ್ರೆ. ಅದು ಯಾರೋ ಕಟ್ಟಿದ ಕತೆಗೆ ಯಾಕೆ ಬೆಲೆ ಕೊಡ್ತೀರಿ? ಹಾಗಾದ್ರೆ ಶಾಪ ಏನಿಲ್ಲ ಡಾಕ್ಟರ್? ಯಾವ ಶಾಪ ಇಲ್ಲ, ಭಗವಂತ ಶಾಪ ಕೊಡೋದೇ ಇಲ್ಲ. ಯಾವಾಗಲೂ ಅವಕೃಪೆ ಹಂಚುವುದೇ ಇಲ್ಲ. ನಿಮ್ಮದೇ ಸಂಚಿತ ಕರ್ಮ ನಿಮ್ಗೆ ಉಣಿಸ್ತಾನೆ, ಅದು ಶಾಪ ಆಗಿ ಕಾಣುತ್ತೆ. ನಾನೇನು ಮಾಡೋದು? ವರ್ಷ ಇಡೀ ಕಷ್ಟ ಬರುತ್ತೆ ಅಂತ ಹೇಳ್ತಾರಲ್ಲ? ಹೆದರ್ಸೋದು. ಚಂದ್ರನ ಸೂರ್ಯನ ನೋಡುವ ಕ್ರಮ ರೂಢಿಸಿಕೊಳ್ಳೋಣ, ನಾ ಹೇಳೋದಷ್ಟೇ. ಮುಂಚೆ ನೋಡಿ, ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ರಿ, ಈಗ ಮಾಡ್ತಾರ? ಇಲ್ಲ ಡಾಕ್ಟರ್. ಭೂಮಿಗೆ ನಮಸ್ಕಾರ ಹೆಜ್ಜೆ ಇಡುವಾಗ ಮಾಡ್ತೇವಾ? ಇಲ್ಲ. ನಾವೇ ದೊಡ್ಡ ಜನ ಅಂತಿದ್ದೇವೆ, ಅದು ಹೋಗ್ಬೇಕದು ಅಷ್ಟೇ. ಹಾಗಾಗಿ ಅದನ್ನು ರೂಢಿಸಿದ್ರು. ಹೌದು, ಅದನ್ನೊಂದು ಹೇಳಿದ್ರು, ನೀನು ಪೂರ್ಣ ಚಂದ್ರನ ನೋಡಂತ ನಾವು ತಿದ್ದುಕೊಳ್ಳೋಣ.